ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ವಾಯ್ಸ್ ಫುಲ್ ಚೇಂಜ್ ಆಗಿಬಿಟ್ಟೈತೆ ನೋಡಿ. ಯಾಕಂದ್ರೆ ಕೆಮ್ಮು ನೆಗಡಿ ಬಂದೈತೆ. ದೇವರು ಮಾಡ್ಕೊಂಡು ತಿನ್ಬೇಕಂದ್ರೆ ಕಾಡ್ತಾ ನೋಡಿ. ಇಷ್ಟು ದಿನ ಕಾಲು ನೋವು ಇತ್ತು, ಈಗ ಹಲ್ಲು ನೋವು, ಕೆಮ್ಮು, ನೆಗಡಿ, ಜ್ವರ ಬಂದವು. ಇವಾಗ ಎದ್ದೀನಿ 6 ಗಂಟೆ ಆಗೈತೆ. ಹೇಳಬೇಕು ಸ್ನೇಹಿತರೆ, 2 ಮಕ್ಳು ಅದಾವೆ, ಮನೆ ಕೆಲಸ. ಇನ್ನೊಬ್ಬರು ಮುಕ್ಕೊಂಡ್ರು, ಇನ್ನೊಬ್ರು ಮಾಡೋರಿಲ್ಲ. ಅಕ್ಕ ಫೋನ್ ಹಚ್ಚಿದ್ದೀನಿ ಚಂದಿನ ಹಿಂಗೆ ಆಕತ್ತೈತೆ ಅಕ್ಕ ಅಂತ. ಬಂದ್ಬಿಡು ಊರಿಗೆ ಅಂತ ಅಂದ್ಲು. ಈಗ ಊರಿಗೆ ಹೋದ್ನೆ, ಇಲ್ಲಿ ಬಟ್ಟೆ ವ್ಯಾಪಾರ ಅದು ಎಲ್ಲ ಇಲ್ಲಿಂದಿರುತ್ತೆ. ಹಿಂಗಾಗಿ ಅವೆಲ್ಲ ಊರಿಗೆ ಬರೋದಾಗಲ್ಲ, ಇಲ್ಲೇ ಇರ್ತೀನಿ, ಹೆಂಗಾರ ಅಲ್ಲಿ ಏಟಾಗುತ್ತೆ ಆಟ ಮಾಡ್ಕೊತೀನಿ ಅಂದೆ. ಬಾ ಊರಿಗೆ ಬಾ, ಇಲ್ಲೇ ಸುಮ್ಮನೆ ಯಾಕೆ ಭಾಳ ಹಲ್ಲು ನೋವು ಅಂತಿ ಇದು ಅಂತಿ ಅಂದು. ಮನೆಯವ್ರು 8 ದಿನ ಎದ್ದು ಬಂದೀನಿ ರೀ. ಊರಿಗೆ ಹೋದೆ ಅಂದ್ರೆ ಇಷ್ಟು ಬಟ್ಟೆ ವ್ಯಾಪಾರ ಟೀಚಿಂಗ್ ಮಾಡುವು ಎಲ್ಲ ಹಂಗದವು. ಈಗ ಮುಕ್ಕೋಬೇಕು, ಫುಲ್ ಸುಸ್ತಾಗೈತೆ. ದನಿನೂ ಸರಿ ಇಲ್ಲ, ನೋಡ್ತಿರ್ಬೇಕು, ದನಿನೂ ಚೇಂಜ್ ಆಗೈತೆ ನಂದು. ಕೆಮ್ಮು ನೆಗಡಿ ಇದು ಕಣ್ಣ ನೀರು ಮ್ಯಾಗದ ನೋಡಿ ನೆಗಡಿಗೆ. ಅದಕ್ಕೆ ಮುಕ್ಕೋಬೇಕಪ್ಪ ಅನಿಸಿತ್ತು. 6 ಗಂಟೆ ಆಗೈತೆ, ಎದ್ದೀನಿ ಇವಾಗ. ಎದ್ದು ಮಾರಿ ತಗೊಂಡು ಕೇರಿ ಇರೋ ಚಲೋ ಮಾಡಿದ್ದು ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ಯಾವಾರ ಅಂದ್ರೆ ಇವತ್ತು ಗುರುವಾರ. ಇವತ್ತು ಮನೆಯಿಂದ ಮದುವೆ ಐತ್ರಿ. ನಾ ಯಾಕೆ ಮೈಕ್ ಹಾಕಿಲ್ಲ, ಮನೆಯಿಂದನೇ ಮದುವೆ ಐತಿ, ಮೈಕ್ ಹಾಕಿಲ್ಲ. ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಒಂದು ಅಂಗಳ ಕಸ ಹುಡುಗಿ ಮತ್ತು ವಿಡಿಯೋ ಚಲೋ ಮಾಡ್ತೀನಿ. ನೀನು ರಾತ್ರಿನೂ ಕರೆಂಟ್ ಹೋಗ್ಬಿಟ್ಟು ಅಕ್ಕಿ ಮಿಕ್ಸರ್ಗೆ ಹಾಕಿಲ್ಲ, ಮತ್ತು ರಿಪೀಟ್ ಮಾಡ್ಕೊತೀನಿ. ಹಂಗೆ ಮಕ್ಕೊಂಡು ಸುಸ್ತಾಗಿ ಎಲ್ಲ ಅಲ್ಲಿದಲ್ಲೇ. ಮನೆ ತುಂಬ ಸಾಮಾನು ಅದಾವೆ, ಮನೆ ತುಂಬ ಬಟ್ಟೆ ಹಾಕೀವಿ. ಈಗ ಒಟ್ಟು ಕ್ಲೀನ್ ಮಾಡಬೇಕು. ಒಂದು ನೈಟಿ ಮಾತ್ರ ನೀ ಚಂದಿನಾಗೇ ಕರೆಂಟು ಮಳೆ ಗಾಳಿಗೆ 7 ಗಂಟೆಗೆ 6:30 ಹೋದವು. ಯಾವಾಗ ಬಂದಂಗೆ ಗೊತ್ತಿಲ್ಲ ಸ್ನೇಹಿತರೆ. ಊಟ ಮಾಡಿ ಮುಕ್ಕೊಂಡಿದ್ದು ಯಾವಾಗ ಬಂದಾಗಿಲ್ಲ. ಬೆಳಗ್ಗೆ ಬಂದಿದ್ದು ಕರೆಂಟು. ಇವಾಗ ಫೋನ್ ಚಾರ್ಜ್ ಹಾಕಬೇಕು. ಅಷ್ಟು ಸೀರೆಗಳು ಎಲ್ಲ ಮನೆ ತುಂಬ ಹೆಂಗೆ ಸಾಮಾನು ತೋರಿಸ್ತೀವಿ ಬನ್ನಿ. ಅಂಗಳ ಕಸ ಹೊಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಅಂಗಳ ಕಸ ಹೊಡಿದೆ, ರಂಗೋಲಿ ಹಾಕಿದೆ. ಈಗ ಎದ್ದು 6:30 ಆಯ್ತು ಟೈಮು ನೋಡಿ. ಎಲ್ಲ ಅಲ್ಲೇ ಬಿದ್ದವು. ಇದೊಂದು ನೈಟಿ ಟಿಚ್ ಮಾಡಿ ಅದೊಂದು ಟಿಚಿಂಗ್ ಮಾಡಿಕೊಡ್ಬೇಕು. ಊರಿಗೆ ಹೋಗ್ಬೇಕದ. ಕೊಂಡಕ್ಕೆ ಬೈದ್ರೆ ಅವರು ಗಂಡ ಮನೆಯಿಂದ ಹಿಂಗೆ ಅದ ಸ್ಟಿಚ್ ಮಾಡಲೇಬೇಕು. ಟಿಚ್ ಮಾಡಿ ಅಷ್ಟು ಎತ್ತಿಡಬೇಕು. ಅವಸು ಪಿಕ್ ಹಾಕೋದವು ಉಸು ನೋಡಿ, ತಳಗೆ ಅದ ನೋಡಿ ಎಲ್ಲ ಹೊಸು. ನಿನ್ನೆ ಇಟ್ಟಿರಲ್ಲ ಹಂಗೆ ಇಟ್ಕೊಂತೀನಿ ನೋಡಿ. ಬಟ್ಟೆ ಅಡುಗೆ ಮನೆ ನೋಡಿ ಬರ್ರಿ ಹೆಂಗೈತಿ. ಅಡುಗೆ ಮನೆ ಹಂಗೆ ಐತಿ. ನೀನು ಊಟ ಮಾಡಿ ಎಲ್ಲ ಅಲ್ಲೇ ಇಟ್ಟು ನೋಡಿ. ಇವು ಬಾಂಡೆ ತಿಕ್ಕಿದ್ರು ಸ್ನೇಹಿತರೆ. ಇವು ಉಸು ಡಬ್ಬ ಹಾಕ್ಬೇಕು. ಮತ್ತು ಬಾಂಡೆ ಬಾಳಿಲ್ಲ. ವೀಸು ತಗೊಂಡು ಮಸಾಲೆ ಡಬ್ಬಿ ಅಲ್ಲೇ ಇಟ್ಟೀನಿ. ಅಕ್ಕಿ ಮಿಕ್ಸರ್ಗೆ ಹಾಕ್ಬೇಕು ಇವಾಗ. ನೀನು ಸಂದಿನ ಕರೆಂಟ್ ಇಲ್ಲರ್ಕ ಅಕ್ಕಿ ತೊಳೆದು ಬೇರೆ ನೀರು ಹಾಕಿಟ್ಟಿನಿ. ತೊಳೆದು ಬೇರೆ ನೀರು ಹಾಕ್ಕೊಂಡು ಮಿಕ್ಸರ್ಗೆ ಹಾಕಬೇಕು. ಹಿಂದೆಲ್ಲ ಕಸ ಹುಡುಗಬೇಕು. ಏನು ಇಲ್ಲರಿ ಇದ್ದೀನಿ ನೋಡಿ. ಹಿಂದೆಲ್ಲ ಕಸ ಕ್ಲೀನ್ ಆಗೈತೆ. ಮದುವೆ ಐತಿನೆಲ್ಲ ಅಡುಗೆ ಮಾಡಾಕತ್ತಾರ ನೋಡಿ. ಬನ್ನಿ ಸ್ನೇಹಿತರೆ, ಟಿಚ್ ಮಾಡೋಣ. ಸದ್ದ ಇದನ್ನ ಟಿಚಿಂಗ್ ಮಾಡಿ ಅಕ್ಕಿ ಮಿಕ್ಸರ್ಗೆ ಹಾಕ್ಬೇಕು. ಕಸ ಈ ಮಿಕ್ಸರ್ಗೆ ಹಾಕಿದ್ನೇ ಮಾಡೋಕ್ಕಾಗಲ್ಲ ರೀ. ಸಂಜೆಗೆ ಮಾಡ್ತೀನಿ ರೀ ಪಡ್ಡು. ಏನೋ ನಾಷ್ಟ ಮಾಡಿ ನಿನ್ನೆ ಅವ್ರ ಮಾನಕ್ಕೆ ಹೋಳಿ ಒಂದು ತಿಂದರು. ನೈಟ್ ಹುಷಾರು ನೋಡಿ. ಲಾಟಿ ಮೇಟ್ರ್ ನಾನು ಉಪ್ಪು ಹೊಡಿಕ ಉಪ್ಪು ಲಾಟಿ ಮ್ಯಾಗ ಇಟ್ಕೊಂಡು ನೋಡಿ. ಶ್ರಾವಣಿ ಕುಮಾರನ ಮುಕ್ಕೊಂಡಾರ. ನಾ ಸಜ್ಜದ ಮುಕ್ಕೊಂಡಾರೆ ಅವರು. ನಿನ್ನೆ ನೈಟಿ ಹಿಡಿಬೇಕಂದ್ರೂ ಉಪ್ಪು ಒಂದು ಅಗಳು ಒಳ್ಳೆ ಇಟ್ಕೊಳ್ಳೋದು ಒಲಿದು. ಏನು ಭಾಳ ಜೋತಿನ ಹಾಕತ್ತಾರೆ, ಹೊಲಕ್ಕೆ ಕೊಡ್ರಿ ಅಂತ. ನೀವು ಅಲ್ಲಂಗೆ ಆಗಲ್ಲ ಟಿಚ್ ಮಾಡ್ಕೊಳಕ್ಕೆ. ನಾವು ಊರಿಗೆ ಹೋದ್ನಂದ್ರೆ ಆಗಲ್ಲ ಅಂತ ಹಂಗೆ ಹಿಂಗೆ ಅಂದರು. ಇನ್ನೇನು ಮಾಡ್ಬೇಕು ನೋಡಿ. ಜೋತಿನ ಹಾಕತ್ತರ ಹೊಲಕ್ಕೆ ಕೊಡೋದಂತೆ ಒಲೆ ಹಾಕತ್ತಿದ್ರಿ. ನಮ್ಮ ತ್ರಾಸು ಯಾರು ನೋಡಲ್ರಿ. ಒಬ್ರು ತ್ರಾಸು ಒಬ್ರಿಗೆ ಇದು ಅಂತಾರಲ್ಲ ಹಂಗೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ಲ ಸ್ವಚ್ಛ ಮನೆ ಕ್ಲೀನ್ ಆಯಿತು. ಬ್ರಷ್ ಅಲ್ಲ ಅದು. ನಿನ್ನ ಬಾಯಾಗೆಲ್ಲ ಸಾಮಾನು ಸಿಕ್ಕಿ ಒದ್ದಾಡ್ತಾ ನೋಡು ಶ್ರವಣ. Father, mother, brother, sister, comb it every day. Drink your water, drink it every day. Father, mother, brother, sister, drink it every day. Eat your food, eat it every day. Father,
mother, brother, sister, eat it every day. ಏನಿದು ಶಾಲೆಗೆ ಹಾಕೊಟ್ರು ಇಂಗ್ಲೀಷ್ನಾಗ ಆಡಿದ್ದೇವೆ ನಮಗೆ ಇವತ್ತು ಬ್ರಷ್ ಮಾಡೋರು ಇಬ್ರು ನೋಡಿ ಸ್ನೇಹಿತರೆ ಮನೆ ಎಲ್ಲ ಕ್ಲೀನ್ ಆಗೈತೆ ನೋಡಿ ಸ್ನೇಹಿತರೆ ಕರೆಂಟ್ ಮತ್ತೆ ಅದು ನೋಡಿ ಅಕ್ಕಿ ಮಿಕ್ಸರ್ಗೆ ಹಾಕಿದೆ 9 ಗಂಟೆ ಆಗೈತೆ ಬಿಸಿಲು ನೋಡಿ 9 ಗಂಟೆಗೆ ಬಿಸಿಲು ಚೋರ ಅಂತೈತೆ ನೀರು ಹೊಡ್ಯಾಕೆ ಚಾಚವ ನೋಡಿ ಎಲ್ಲ ಕ್ಲೀನ್ ಆಯ್ತು ನೋಡಿ ನೋಡ್ತಿರ್ಬೇಕು ಮತ್ತು ಬಟ್ಟೆ ಒಯ್ಯಕ್ಕೆ ಬಂದರೆ ಹಂಗೆ ಒಂದು ನೈಟಿ ಟಿಚ್ ಮಾಡೋಣ ಬಟ್ಟೆ ಒಯ್ಯಕ್ಕೆ ಬಂದರು ಒಂದು ಟಾಪ್ ವ್ಯಾಪಾರ ಆಯಿತು ಒಂದು ನೈಟಿ 30 ರೂಪಾಯಿ ಟಿಚ್ ಮಾಡಿದೆ ಅಂತ ತೊಗೊಂಡು ಹೋದ್ರೆ ನೈಟಿ ಊರು ಹೋಗೋದಿಲ್ಲ 9 ಗಂಟೆ ಆಯಿತು ಎಲ್ಲ ಮಾಡಿ ಎಲ್ಲ ಮನೆ ಕಸ ಹುಡುಗಿ ಕ್ಲೀನ್ ಮಾಡಿ ನೋಡಿ ನೀರು ಒಲೆ ಹಚ್ಚೀನಿ ಇದು ಬ್ರಷ್ ಮಾಡಿರಿ ಅವ್ರಿಗೆ ಬಿಸಿನೀರು ಕಾಸ್ಕೊಟ್ಟು ಹಿಂಗೆ ಕುಡ್ದಾರ ನೀರು ಒಲೆ ಹಚ್ಚೀನಿ ಹಿಂದಿನ ಬಾಂಡೆ ಅದಾವ್ರಿ ಇವ್ರು ಜಾಕ ಮಾಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ ನೀವು ಶ್ರಾವಣಿ ತೆರೆ ಎಣ್ಣೆ ಉಣ್ಸಿದ್ನಲ್ಲ ಇವತ್ತು ತೆರೆ ತೊಳಿಬೇಕು ಆಕೆ ಇಂಗ್ಲೀಷ್ನಾಗ ಒಂದು ಏನು ಆಡಿದಲ್ಲ ಅದು ಬ್ರಷ್ ಅದು ಎಲ್ಲಿದೆ ಕನ್ನಡದ ಇಂಗ್ಲೀಷ್ನಾಗ ಕಟ್ಟಾಲಿ ಮಮ್ಮಿ ಹಂಗೆ ಗೊತ್ತಾಗಿಲ್ವ ಅದು ಹಂಗಂದ್ರ ಬ್ರಷ್ ಮಾಡ್ತೇವೆ ಮಮ್ಮಿ ದಿನಾಲು ನಾವು ಹಂಗಂದ್ರ ಇಸದ್ ಫಾದರ್ ಮದರ್ ಅಜ್ಜ ಅಜ್ಜಿ ಮಮ್ಮಿ ಮತ್ತು ಫಾದರ್ ಪಪ್ಪ ಅವೆಲ್ಲ ಬ್ರಷ್ ಮಾಡ್ತಾರಿಲ್ಲ ಮಮ್ಮಿ ದಿನಾಲು ಹಂಗಂದ ಅರ್ಥ ಬ್ರದರ್ ಸಿಸ್ಟರ್ ಬ್ರಷ್ ಇಟ್ ಎವ್ರಿ ಡೇ ಹಂಗಂದ್ರ ಅದು ಇಂಗ್ಲೀಷ್ನಾಗ ಹೇಳಿದ್ನಿ ಮಮ್ಮಿ ಅದು ಬ್ರಷ್ ಸಿಕ್ಕೋತೇವೆ ನಮ್ಗೆ ದಿನಾನು ವೆರಿ ಡೇ ಅಂದ್ರೆ ವೆರಿ ಡೇ ದಿನಾನು ವೆರಿ ಡೇ ಬ್ರಷ್ ಮಾಡ್ತೇವೆ ನಮ್ಮಿ ಹಂಗಂದ್ರ ಮಾಡ್ತೇವಿ ಫಾದರ್ ಮದರ್ ಬ್ರಷ್ ಸಿಕ್ಕೋತೇವೆ ಮನುಷ್ಯರುಗಳು ಹಂಗ ಈಟ್ ಡ್ರಿಂಕ್ ವಾಟರ್ ಏನಂದ್ರ ಫಾದರ್ ಮತ್ತೆ ಡ್ರಿಂಕ್ ಕೊಡ್ತಾರ ಎಲ್ಲರೂ ದಿನಾನು ನೀರು ಕೊಡ್ತಾರಲ್ಲ ಅದು ಊಟ ಅಂತ ಈಟ್ ಆಗೋಣ ಫುಡ್ ಆಗೋಣ ಇದು ಜಲ ಸ್ನಾನ ಆಗೋಣ ಫುಡ್ ಉಂಟಾರ ಮಮ್ಮಿ ಹೌದಾ ಈಗ ಅರ್ಥ ಆಯ್ತವ ಥ್ಯಾಂಕ್ ಯು ವೆಲ್ಕಮ್ ಇದೇ ಥರ ಹೇಳ್ಕೊಡ್ತೆ ಇಂಗ್ಲೀಷ್ ನನಗೂ ಇವಾಗ ಏನು ಹೇಳ್ಕೊಡ್ ನೋಡ್ರಿ ಇದು ಹುಡಾ ಇವ್ನು 1 ರೂಪಾಯಿಗೆ ಯಾರ ತಗೋತಿದ್ರು ಕೇಳಿ 1 ರೂಪಾಯಿಗೆ ಮಾರ್ತೀನಿ ಏನು ಆರ್ಡ್ರ್ ಮಾಡಿ ಕಳಿಸ್ಬಿಡಾಚಿ ನಿನ್ನ ಯಾರ ತಗೋತಿದ್ರು ನೋಡಿ ಈ ಹುಡುಗನ 1 ರೂಪಾಯಿ ಫೋನ್ಪೇ ಮಾಡ್ರಿ ನೀವು ಅಡ್ರೆಸ್ ಕೊಡ್ರಿ ಆರ್ಡ್ರ್ ಮಾಡಿಬಿಡ್ತೀನಿ ನೀವನ್ನ ಆರ್ಡ್ರ್ ಕಳಿಸ್ಬಿಡ್ತೀನಿ ನೋಡ್ರಿ ಇವನು ಯಾರಿಗೆ ಚೆನ್ನತಿಲ್ಲ ಹುಡುಗ ಒಟ್ಟು ಹುಡ ನೋಡಿ ಇವ್ನು ಬ್ಯಾಸ ಆಗ್ಬಿಟ್ಟ ಸ್ನೇಹಿತರೆ ಇವ್ನು ಯಾರೋ 1 ರೂಪಾಯಿ ಕೂಡ ತಗೋದ್ರು ಅಲ್ಲ ಅಂತಾರ ನಾ ಅಕ್ಕ ಈಕಿನ ಕಳಿಸ್ಬಿಟ್ಟು ಇವತ್ತು ನೀವು ಇವ್ನು ಮಾತ್ರ ಕಳಿಸ್ಬೇಡತ್ತಾಳ ಅವ್ನು ಹಂಗೆ ಅಂತಾಳ ಇವ್ನು ಯಾರು ಇಟ್ಟು ನೋಡಿ ಇವ್ನು ನೋಡಿ ಸ್ನೇಹಿತರೆ 9:30 ಆಗಿತ್ತು ಶ್ರಾವಣಿಯರು ಕೂಡ ಕಾಮಿಡಿ ಮಾಡಿ ಮಾತಾಡಿ ಅವರು ಜಾಕ ಮಾಡಿಸಿ ಅವರಿಬ್ಬರು ಜಾಕ ಮಾಡಿ ನಾಷ್ಟಕ್ಕೆ ಹೋದ್ರಿ ಇದ್ರ ಅಕ್ಕೋರು ಬಂದು ನನಗೆ ಅಲ್ಲಿ ಇದಕ್ಕೆ ಏನೋ ಜಾಕ ಮಾಡಿದ್ಲಲ್ಲ ಅವ್ರನ್ನೇ ಕಳಿಸಿದೆ ನಾಷ್ಟಕ್ಕೆ ಹೋಗಿ ಬಂದರು ಅವ್ರು ಅಲ್ಲಿ ಉಂಡು ಬಂದು ನೋಡಿ ಸ್ನೇಹಿತರೆ ನನಗೆ ಫುಲ್ ಹಲ್ಲು ಹೊಡ್ಯಾಕೆ ಹತ್ತಿಬಿಡ್ತು ಜಾಕ ಸನ್ಯಾಕೆ ಮಾಡಿಲ್ಲ ಇವಾಗ 2:30 ಆಗೈತಿ ಇವಾಗ ಜಾಕ ಮಾಡಿ ಬಂದೀನಿ ಅದು ಮುಕ್ಕೊಂಡಿದ್ದೆ ಯಾರೋ ಬಟ್ಟೆ ಬಂದ್ರಿ ಬಟ್ಟೆ ಗಿರಿಯಕ್ಕೆ ಬಂದು ಎಬ್ಸಿದ್ರು ಇಲ್ಲಕ್ಕೆ ಅಲ್ಲೇ ಮಲ್ಕೊತಿದ್ದೆ ಮಾಡಿದ್ವಿ ಊಟ ಇಲ್ಲ ನೀರಿಲ್ಲ ಮಲ್ಕೊಂಡ್ಬಿಟ್ಟಿದ್ದೆ ಹಲ್ಲು ಯಾರಿಗೆ ಬರಬಾರ್ದ್ರಿ ನೋಡಿ ಹೆಣ್ಮಕ್ಳು ಪ್ರತಿಯೊಂದು ಹೆಣ್ಣು ಹಂಗೆ ನೋಡಿ ಸ್ನೇಹಿತರೆ ಏನಂದ್ರೆ ಮಕ್ಕಳು ಮನ್ಯಾಗ ಹೆಣ್ಣು ತನಗೋಸ್ಕರ ಏನು ಮಾಡ್ಕೊಂಡು ತಿನ್ನಲ್ಲ ಮಕ್ಕಳಿಗೋಸ್ಕರ ಮಂದಿಗೆ ಸಂಬಂಧಕ್ಕೋಸ್ಕರ ಬಡ್ದಾಡ್ತಿರ್ತಾರೆ 100ಕ್ಕೆ 100 ಸತ್ಯ ನೋಡಿ ಇನ್ನು ಮಕ್ಕಳದ್ದು ಅಂದ್ರೆ ನಾನು ಮಕ್ಕಳ ಪಡ್ಡು ಹಾಕ್ಬೇಕು ಅವನ್ನ ಮಿಕ್ಸರ್ಗೆ ಹಾಕಿ ಇಲ್ಲಿಗೆ ಉಪ್ಪಿಟ್ರೆ ಮಾಡಬೇಕು ಅಂತ ಅವ್ರನ್ನ ಜಾಕ ಮಾಡಿಸ್ಬೇಕಂತ ವಿಚಾರ ಮಾಡ್ಕೊಂಡು ಬಂದೆ ಅವ್ರು ಜಾಕ ಮಾಡಿಸಿ ರೆಡಿ ಮಾಡಿದೆ ಅವ್ರು ಅಕ್ಕೋರು ಒದ್ರಾಕೆ ಬಂದರು ನಮ್ಮ ಮಂದಿದೆಲ್ಲ ಒದ್ರಾಕೆ ಬಂದರು ಹಿಂಗಾಗಿ ಅವ್ರನ್ನೇ ಕಳಿಸಿದೆ ಉಣ್ಣಾಕ ಅವು ನಾಷ್ಟಕ್ಕೆ ಊಟಕ್ಕೂ ಅವರೇ ಹೋಗ್ಯಾರ ಇವಾಗ 2:30 ಆಗೈತಿ ಊಟಕ್ಕೆ ಹೋಗ್ಯಾರ ರೆಡಿಯಾಗಿ ಶ್ರವಣಕುಮಾರ್ ರೆಡಿಯಾಗಿ ಊಟಕ್ಕೆ ಹೋಗ್ಯಾರ ಅವ್ರಿಗೆ ಹೋಗಿ ಆಯ್ರು ಕೊಟ್ಟು ನಾನು ಮತ್ತು ಹೋಗೋದಾಗಲ್ಲ ಸ್ನೇಹಿತರೆ ಹಲ್ಲವು ಅಂತ ಅಕ್ಕ ಅಲ್ಲಿ ಎಂಥ ನೋವು ಇದ್ದಿರ್ಬೇಕಂತ ಅನಿಸುತ್ತಾ ನೋಡಿ ಸ್ನೇಹಿತರಲ್ಲಿ ಫುಲ್ಲ ಲಾಸ್ಟಲ್ಲಿ ಗುದ್ದು ಬಿದ್ದೈತಿ ಕರ್ರಗಾಗ್ಬಿಟ್ಟೈತಿ ಫುಲ್ ಭಾಳ ತ್ರಾಸಾಗುತ್ತೆ ಸ್ನೇಹಿತರೆ ನಾ ಇಷ್ಟು ದಿನ ಬರೀ ಹಲ್ಲು ಅಂತ ಇದ್ದೆ ಈ ಥರ ಅದು ನೋವೈತೆ ಅಂತ ನಿಮ್ಗೆ ತೋರಿಸಿದ್ದಿಲ್ಲ ಇವತ್ತು ತೋರ್ಸಿದ್ದು ನೋಡಿ ಯಾವ ಥರ ಐತೆ ನೋಡಿ ಯಾವ ಹಲ್ಲು ಏನಿಲ್ಲ ಈಚೆ ಕಣ್ಣು ಹಂಗಾಗಿತ್ತು ರೀ ಈ ಹಲ್ಲು ಕಿಸ್ಸೀನಿ ಇಲ್ಲ ಕಿತ್ತಿಸ್ಬಿಟ್ಟು ಬೇಸಾಗುತ್ತೆ ಸ್ನೇಹಿತರೆ ಏನು ಮಾಡೋದು ನೋಡಿ ಬರೀ ಹಲ್ಲು ಇಳಿಸಲಾಗ ತೋರಿಸಿದ್ದೀನಿ ರೀ ಸುಳ್ಳು ಮತ್ತು ಯಾಕಂದ್ರೆ ನಾನು ಈ ವರ್ಷ ಬರೀ ಕೇಳಿ ಅವ್ರಿಗೆ ಬೋರ್ ಆಗಿರಬಾರ್ದು ಇಷ್ಟಲ್ಲಿ ನೋವಿದ್ರು ಇಷ್ಟು ಮಾಡ್ಕೊಂಡು ಹೋಗ್ತಾಳಕ್ಕ ಎಷ್ಟು ಕಷ್ಟ ಐತೆ ಅಂತ ನಿಮಗೂ ತಿಳಿಬೇಕಲ್ಲ ಕಷ್ಟ ಏನೋ ನೋಡಿ ಸ್ನೇಹಿತರೆ ನಿನ್ನ ಶ್ರಾವಣಿ ಒಂದು ಏನೋ ಅಂದು
ಅದಕ್ಕೆ ನಿನ್ನೆ ವಿಡಿಯೋದಾಗ ಹೇಳೀನಿ, ಯಾರಾದರೂ ಕೇಳಿರಬೇಕು. ಹಾಗೆ ಒಬ್ಬರು ಬ್ಯಾನ್ ಒಬ್ರಿಗೆ ಅರ್ಥ ಆಗಲ್ಲ, ಯಾರು ಹೊಟ್ಟೆ ಕಂಡ್ರೆ ಯಾರು ಅಜ್ವಾನ್ ತಿಂತಾರೆ ನೋಡಿ ಸ್ನೇಹಿತರೆ, ಅದೇ ಅರ್ಥಗೆ ಇನ್ನೊಂದು ಅರ್ಥ ಹೇಳಿ ನಾನು ಒಳ್ಳೆ ಬೆಳೆ ಅದು ಹೇಳೋಕ್ಕಾಗಲ್ಲ. ಅದು ನೀನು ಶ್ರಾವಣಿಗೆ ಹೇಳೋದು ನೋಡಿ ಸಿಟ್ಟು ಬಂತು ಅಂದ್ಬಿಟ್ಟು ಆಕೆಗೆ. ಹಾಗೆ ಬ್ಯಾನ್ ನೋವಿದ್ದಾಗ ಮಕ್ಳು ಏನಾದರೂ ಅಲ್ಲಿ ಯಾರಾದರೂ ಏನಾದರೂ ಅಲ್ಲಿ ನೋವು ತಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ನೋವು ನಮಗೆ ಕಷ್ಟ ಆಗಿರ್ತೈತಿ. ಹಿಂದಾಗಡೆ ಅವ್ರೊಂದು ಏನಾರ ಅಂದ್ರೆ ಅಲ್ಲಿ ಉತ್ತರ ಕೊಟ್ಬಿಡ್ತೀವಿ ನೋವ್ನ್ಯಾಗ. ಅದು ವಿಡಿಯೋದಾಗ ಹಾಗೆ ಬಂದೈತಿ, ನಿನ್ನೆ ವಿಡಿಯೋದಾಗ ಬಂದೈತಿ ನೋಡಿ. ಒಬ್ಬರು ನೋವು ಒಬ್ಬರು ಸುಳ್ಗಾಳೆ ಅಂತೇಳಿ ಹೇಳೀನಿ ರೀ, ಅದು ನೋಡಿ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಪ್ರತಿಯೊಂದು ಮಹಿಳೆ ಆಗಿರ್ಬೋದು, ಅದೇ ಮಕ್ಕಳು ಅಲ್ಲೂ ನಷ್ಟ ಮಾಡಿ ಬರ್ಲಿಕ್ಕಂದ್ರೆ ಮಕ್ಕಳಿಗೋಸ್ಕರ ಮಾಡ್ಬೇಕಪ್ಪ, ಯಾವ್ದಾರ ಮಾಡಿ ತಿರುವಿಟ್ಟು ಮುಕ್ಕೋತಿದ್ದೆ. ಅವು ಹೋಗಿ ಅಲ್ಲಿ ಉಂಡು ಬಂದ್ರೆ ನನಗೇನೋ ಇಷ್ಬಿಡ್ತು, ಅಲ್ಲೋ ಆಯ್ತಪ್ಪ ಬುಡ ಕಡೆ ಅವರೇ ಉಂಡು ಬಂದಾರಲ್ಲ, ಅವ್ರು ಉಂಡಿಂದ ಮುಗಿತಲ್ಲ ಮತ್ತೇನೈತಿ ಅಂಥೇಳಿ ಸುಮ್ಮನೆ ಮಲ್ಕೊಂಬಿಟ್ಟೆ. ಮಲ್ಕೊಂಡೇಕಿ ಒಂದು ಹಾಕ್ಬೈತೇನ ಆಂಟಿಯರು ಬಂದರು, ಅಂಗಡಿ ಸೂಟಿ ನೋಡಿ ಆಂಟಿಯರು ಬಂದರು. ಬಂದು ಕೇರಿ ಅವರು ಈ ಶ್ರೀಶೈಲಕ್ಕೆ ಹೋಗಿ ಬಂದು ನಾನು ನಿನ್ನ ಸೀರೆ ಕೊಡಿಸ್ಬೇಕಂತೇಳಿ ನಿನ್ನ ಫೋನ್ ನಂಬರ್ ಹೋಗ್ಬಿಟ್ಟೈತೆ ಅಂತಂದು ಅವ್ರು ಬಂದು ಅವ್ರು ಬಿಡಲೇ ಇಲ್ಲ, ಒಂದು ಸೀರೆ ಕೊಡಿಸಿದ್ರು ಸ್ನೇಹಿತರೆ. ಚಂದ ಸೀರೆ ಅವರು ಮಾಡೋಕೆ ಅರಿಬೇಕಾಗಿತ್ತಂತ 2 ಸೀರೆ ತೊಗೊಂಡ್ರು. ಅವ್ರಿಗೆ ಈ ಸೀರೆ ಕೊಡ್ಸಿ ನೋಡಿ, ಮೆತ್ತಗನೈತಿ, ವರ್ಕ್ ಐತೆ, ಚಲೋ ತಗೋ. ಅವ್ರಿಗೆ ಮಾಡೋಕೆ ಎಂಥವು 2 ಸೀರೆ ತೊಗೊಂಡ್ರು ಅವ್ರ ಮನೆಯವ್ರಿಗೆ ಮಾಡೋಕೆ. ಅಂಥ ಸೀರೆ ಒಳಗೆ ನೀನು ಶ್ರೀಶೈಲಕ್ಕೆ ಹೋಗಿ ಬಂದು ಫಸ್ಟಿಗೆ ಅಂತೇಳಿ ಈ ಸೀರೆ ಕೊಡಿಸಿದ್ರು ನೋಡಿ. ನನಗೆ ಮಾತ್ರ ಭಾಳ ಇಷ್ಟ ಆಯಿತು. ಆದರೆ ಈ ಸೀರೆ ಮೊದಲೇ ಇಷ್ಟ ಆಗಿತ್ತು, ಅಷ್ಟು ರೊಕ್ಕ ಕೊಟ್ಟು ಏನು ತೊಗೊಲ್ ಬಿಡು ಅಂತೇಳಿ ಅಂದ್ಕೊಂಡಿದ್ದೆ. ಆದ್ರೆ ಆಂಟಿಯರು ಕೊಡಿಸಿದ್ರಲ್ಲ, ಖುಷಿ ಆಯ್ತು ನೋಡಿ. ಯಾಕಂದ್ರೆ ಯಾರೂ ನನಗೆ ಶ್ರೀಶೈಲಕ್ಕೆ ಹೋಗಿ ಬಂದೆ, ಫಸ್ಟ್ ವರ್ಷ ಹೋಗಿದ್ದು, ಯಾರೂ ನಮ್ಮ ಅವ್ವ ಒಬ್ಬಾಕಿ ಬಿಟ್ಟು ಯಾರೂ ಒಂದು ಪತ್ಲಾ ಸೀರೆ ತಂದಿಲ್ಲ ನನಗೆ. ಅವ್ವ ಒಬ್ಬಾಕಿ ತಂದ, ಅವ್ವ ಮಾತ್ರ ಬಿಡುಗಡೆ ಇಲ್ಲ ಸ್ನೇಹಿತರೆ ತಂದಾಳ. ಈ ಆಂಟಿ ನಾ ಮನೆ ಸುಟ್ಟು ಹೇಳ್ಬೇಕು, ನಿನಗೆ ಹೇಳ್ಬೇಕು, ಫಸ್ಟ್ ಶ್ರೀಶೈಲಕ್ಕೆ ಹೋಗಿ ಬಂದು ಒಂದು ಸೀರೆ ತೊಗೋ ಅಂತ ಹೇಳ್ಬೇಕು ಅಂತೇಳಿ ಮನೆ ಸುಟ್ಟು ಅಂತೇಳಿ ಕಾಯಕತ್ತಿದ್ಲಂತ. ಈಗ ನಾನು ಮಾತ್ರ ಇದು ಬೇಡ, ಎಷ್ಟು ನನಗೆ ಒಂಥರ ಮುಜುಗರ ಆಯಿತು. ಯಾಕಂದ್ರೆ ಅವರು ಆಯಾದ ಎಲ್ಲ ಮನೆ ಖರ್ಚು ಅವ್ರದ್ದು ವೆಚ್ಚ ಇರ್ತಾ. ಆಯಾ ಅಂದ್ರೆ 5,000 ರೂಪಾಯಿ ಭಾಳ 6,000 ರೂಪಾಯಿ ಪೇಮೆಂಟ್ ಬರ್ತಾ. ಬ್ಯಾಡ ಆಂಟಿ ನಾನು ತಗೋದಲ್ಲ ಉಟ್ಕೋತೀನಿ. ನಾನು ಏನಂದೆ 300 ರೂಪಾಯಿ ಪತ್ಲ ಕೊಡಿಸ್ಬಿಡ ಆಂಟಿ, 300 ರೂಪಾಯಿದಾಗ ಅಂತ ನಾನಂದೆ. ಬೇಡವ್ವ, ನೀನು ನನ್ನ ಮಗಳಿದ್ದಂಗೆ, ಈಗ ಏನು ಮಾಡಕ್ಕೆ 2 ಸೀರೆ ಇದ್ರಾಗ ಆಯ್ಕೊ ನೀನು ಅಂತಂದ್ಲು. ಅವು 4 ಪೀಸ್ ಇದ್ದು ಸ್ನೇಹಿತರೆ. ಇವು 4 ಪೀಸ್ನ್ಯಾಗ 2 ಪೀಸ್ ಆಂಟಿ ಮಾಡಕ್ಕೆ ತೊಗೊಂಡು, 1 ಪೀಸ್ ಏನೈತೆ ಆಂಟಿ ತೊಗೊಂಡಿದ್ರಿ ಬೂದಿ ಕಲರ್ ಡ್ಯಾಮೇಜ್ ಬಂದೈತೆ ನೋಡಿ. ಆಂಟಿ ತೊಗೊಂಡು ಸೀರೆ ಹಂಗೆ ಆತವ ಮಾಡ್ತಾವೆ, ಡ್ಯಾಮೇಜೇ ಬಂದುಬಿಡ್ತಾವೆ ನೋಡಿ. ಇದನ್ನು ತೊಗೊಂಡಿದ್ರು ಡ್ಯಾಮೇಜ್ ಬಂದು ಚಂದ ಇತ್ತು ಸ್ನೇಹಿತರೆ. ಆಂಟಿ ಬೆಳಗಿದ್ದು ಚಂದ ಕಾಣ್ತಿತ್ತು. ಒಟ್ಟು ಆಂಟಿ 4 ಸೀರೆ ಖರೀದಿ ಮಾಡಿದ್ಲು. ಇವನೇ ನೋಡಿ ಹಾಕಿದ್ದು, ನಾನು ರೇಟ್ ಬಿದ್ದು ರೇಟ ಹಾಕಿದೆ. ಯಾಕಂದ್ರೆ ಆಂಟಿಯರು ಅಷ್ಟು ಚಲೋ ಅದಾರಿ, ನಮಗೆಲ್ಲ ನೋಡ್ಕೋತಾರ ಅವರು. ನಾವು ಕುಲ ಒಂದಿರ್ಲಿಕ್ಕೂ ಮನ ಒಂದೈತೆ ಸ್ನೇಹಿತರೆ. ಕುಲನೇ ಒಂದಿರಬೇಕು, ಕುಲದವ್ರು ಆಗಲ್ಲ ಸ್ನೇಹಿತರೆ. ಕುಲದವ್ರು ಮಂದಿ ಮಕ್ಕಳು ಯಾರೂ ಆಗಲ್ಲ, ನಾವು ಹೊರಿನವರೇ ಆಗೋದು. ಕುಲ ಒಂದಿರ್ಲಿಕ್ಕೂ ಮನ ಒಂದಿರಬೇಕು ಯಾವುದೇ ಆಗಲಿ. ಈ ಸೀರೆ ಅವ್ರು ಇಷ್ಟಪಟ್ಟು ತೊಗೊಂಡಿದ್ರು, ಡ್ಯಾಮೇಜ್ ಬಂತು. ನನಗೆ ಭಾಳ ಜೀವ ಹಾಳಾಯಿತು. ಆಂಟಿ ನೀ ಇದನ್ನು ತೊಗೋರಿ ಆಂಟಿ, ನಾನು ಬೇರೆ ತೊಗೋತೀನಿ, ಇದನ್ನು ನೀವು ತೊಗೋರಿ ಅಂತಂದೆ. ಇಲ್ಲವ ನಾನು ಇನ್ನೂ ಕೊಡಿಸಿ, ನಾನು ನೀವು ಜಂಪರ್ ಹೊಲ್ಕೊಂಡು ಉಟ್ಕೋಬೇಕು, ಜಂಪರ್ ಹೊಲ್ಗುಲಿ ಸಣ್ಣ ಕೊಡ್ತೀನಿ ಅಂತಂದ್ಲು. ಬ್ಯಾಡವ ಆಂಟಿ, ನಾನೇ ಹೊಲಿತೀನಿ, ಹೊಲ್ಗುಲಿ ತೊಗೊಳಲ್ಲವ ಅಂತಂದೆ. ನೀನು ಜಂಪರ್ ಹೊಲ್ಗುಲಿ, ನಾನು ಜಂಪರ್ ಹೊಲ್ಗುಲಿ ಲೇಟ್ ಆಗುತ್ತೆ ಹೇಳು ಅಂತಂದ್ಲು. ಅಷ್ಟು ಚಲೋ ಅದಾರೆ ಆಂಟಿಯರು. ನಾನು ಯಾವಾಗಲೂ ತೋರಿಸ್ತೀನಿ ರೀ ಮೀಡಿಯಾದಾಗ ಖಂಡಿತ ಅವ್ರನ್ನ. ಆ ಸೀರೆ ಡ್ಯಾಮೇಜ್ ಬರೋಣ ಆಂಟಿ ಮತ್ತೊಂದು ಬೇರೆ ಸೀರೆ ತೊಗೊಂಡ್ರಿ. ಒಟ್ಟು 4 ಸೀರೆ ತೊಗೊಂಡ್ರು ಒಬ್ರು ಆಂಟಿಯರು. ಈ ಸೀರೆ ತೊಗೊಂಡ್ರು ನೋಡಿ, ಈ ಥರ ತೊಗೊಂಡ್ರು. ಇವು ಮೆತ್ತ ನಾ ಹುಟ್ಟಿ ನೋಡಿ, ಕಾರ್ನರ್ಗೆ ಹೋಗಾಗ ಬರಾಗ ಹುಟ್ಟಿನಿ. ಈ ಸೀರೆ ನನಗೆ ಉಡಾಕ ಭಾಳ ಇಷ್ಟ ಆಗುತ್ತೆ ಸ್ನೇಹಿತರೆ. ನಾನು ಇದ್ರಾಗ ಇನ್ನೊಂದು ತೊಗೋಬೇಕು ಅನಿಸೈತೆ. ಅದು ಬ್ಲೌಸ್ ಬಂದು ಎಂಥ ಬಂದೈತೆ ಅಂತ ಸ್ನೇಹಿತರೆ. ಈ ಥರ ನಾನು ತೊಗೊಂಡು ಹುಟ್ಟೀನಿ ರೀ. ಎಲ್ಲ ಹಳೆ ಆಗ್ಯಾವ ಅಂದರು ಆಂಟಿಯರು, ನಾನು ಸಾಕಿಲ್ಲವ ಇದನ್ನ ತೊಗೋತೀನಿ ಅಂತೇಳಿ ತೊಗೊಂಡ್ರು. ಅದನ್ನು ಬಿಟ್ಟು ನೋಡಿ. ಬನ್ನಿ ಸ್ನೇಹಿತರೆ, ನಮ್ಮ ಮನೆ ಹೆಂಗೈತಿ, ಯಾವ ಥರ ವಾತಾವರಣ ಆಗೈತಿ, ಮುಂಜಾನೆ ಯಾವ ಥರ ವಾತಾವರಣಾಗ ಕ್ಲೀನ್ ಮಾಡಿದ್ದೆ, ಮತ್ತು ಒಳ್ಳೆ ಈ ಸದ್ದು ಯಾವ ಥರ ವಾತಾವರಣಾಗ ನೋಡಂಗಿಲ್ಲ ರೀ. ಮನೆ ಎಲ್ಲ ವ್ಯಾಪಾರದಿಂದ ಹಾಗೆಲ್ಲ ಸ್ನೇಹಿತರೆ, ವ್ಯಾಪಾರದಿಂದ ಆಗೋದೇ ಅದು. ನಮ್ಗೆ ವ್ಯಾಪಾರನೂ ಆಗಬೇಕು, ಮನೆಯೂ ಕ್ಲೀನ್ ಇರಬೇಕಂದ್ರೆ ಆಗಲ್ಲ. ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಐತೆ ಮನೆ ಅನ್ನೋದು ಸ್ನೇಹಿತರೆ. ಇವೆಲ್ಲ ಎತ್ತಿಡಬೇಕು, ಒಂದು ಸೈತ್ ಇಟ್ಟೀನಿ. ಇವೆಲ್ಲ ಹಾಳಿಗೆ ತೆಗಿಬೇಕು. ಇದೇನು ಡ್ಯಾಮೇಜ್ ಬಂದೈತಲ್ಲ ಸೀರೆ, ಜಂಪರ ಹೊಲಿಗಿತ್ತು ರೀ, ಅದು ತೊಗೊಂಡೆ ಬಿಡ ಅಂತೇಳಿ ಹೊಲಿಗೆ ಹುಚ್ಚಿಬಿಟ್ಟೆ, ಜಂಪರ್ ಹೊಲ್ಯಾಕ ಅಂತೇಳಿ ಹುಚ್ಚಿಬಿಟ್ಟೆ. ಅದು ಆಮೇಲೆ ಡ್ಯಾಮೇಜ್ ನೋಡಿದೆ. ಈಗ ಅದು ಹೊಲಿಗೆ ಹಾಕಿ ಪ್ಯಾಕ್ ಮಾಡಬೇಕು, ವಾಪಸ್ ಮಾಡ್ಬೇಕು ಅದನ್ನು.
ಅವಿಷ್ಟು ನೈಟಿ ಹೊಲಿಗೆ ಹಾಕು ನೈಟಿ 6 ನೈಟಿ ಹೊಲಿಗೆ ಹಾಕೋದು ರೀ. ಆ ಟಾಪ್ ಹಿಡಿಯೋದವು, ಪಿಕೋ ಹಾಕೋದವು, ಜಂಪರ್ ಹೊಲಿಯೋದವು. ಇದೊಂದು ಹಲ್ಲು ಒಂದು ಏನು ಮಾಡೋದು ನೋಡಿ. ಶ್ರಾವಣಿ ಮನೆ ಬರ್ಲಾಗ್ಯಾಳ, ಹೊಟ್ಟಿಗೆ ಊಟಿಲ್ಲ ರೀ. ಚಕ್ರ ಬಂದಾಗ ಸ್ನೇಹಿತರೆ ಹೊಟ್ಟಿಗೆ ಊಟ ಇರ್ಲಿಕ್ಕಂದ್ರೆ ಟೈಮ್ ಬಂದು ಇವಾಗ 2:30 3 ಗಂಟೆ ಆಗೈತಿ, ಇನ್ನೂ ಊಟಿಲ್ಲ. ನಿನ್ನೇನು ಏನು ಊಟ ಸ್ನೇಹಿತರೆ, ಹಲ್ಲು ಬ್ಯಾನ್ ಎತ್ತ ಊಟ ಬಾಯಿ ತೆರೆಯೋಕ್ಕಾಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಇನ್ನು ವಿಡಿಯೋ ಮಾಡಲೇಬೇಕಲ್ಲ ಸ್ನೇಹಿತರೆ. ಇದೊಂದು ಹಿಡ್ದೀನಿ, ಯೂಟ್ಯೂಬ್ ಪೇಮೆಂಟ್ ಮಾಡ್ತು ಅಂತೇಳಿ ಮಾಡಾಕತ್ತೀನಿ. ಎಷ್ಟೇ ಕಷ್ಟ ಆಗಲಿ ವಿಡಿಯೋ ಮಾಡಲೇಬೇಕಂತೇಳಿ ಮಾಡ್ತೀನಿ ರೀ. ಮಾತಾಡೋಕ್ಕೂ ಆಗಲ್ಲ, ಹೆಚ್ಚಿಗೆ ಮಾತಾಡಿದ್ರೆ ಹಲ್ಲು ನೋವಾಕ ಚಲೋ ಆಗಿಬಿಡ್ತೇವೆ ರೀ. ಹೊಡಿಕತ್ತಿದಲ್ಲಿ ಮತ್ತೆ ನೋಯ್ತೈತೆ ರೀ. ಹಿಂಗಾಗಿ ಫುಲ್ ಮನೆಯಿಂದ ಗದ್ಲೊಂದು ಇನ್ನೂ ಬಾಂಡೆ ತಿಕ್ಕಿಲ್ಲ, ಬಟ್ಟೆ ಅದ ಸ್ನೇಹಿತರೆ. ಫುಲ್ ಗದ್ಲ. ಇವಾಗ ಊಟ ಚಲೋ ಆಗೈತಿ, ಫುಲ್ ಸಿಕ್ಕಾಪಟ್ಟಿ ಗದ್ಲ. ಬನ್ನಿ ಸ್ನೇಹಿತರೆ, ನಾನು ಒಂದು 4 ದೋಸೆ ಹಾಕ್ಕೊಂಡು ಚಟ್ನಿ ಮಾಡಿ ದೋಸೆ ಹಾಕ್ಕೊಂಡು ತಿಂದ್ಕೇರಿ ಕೆಲಸ ಮಾಡ್ತೀನಿ ರೀ. ಮುಕ್ಕೋದ್ರೆ ಮುಗಿಯಲ್ಲ, ಎಷ್ಟು ನೋವಾದ್ರೂ ಮಾಡಲೇಬೇಕು. ಇಷ್ಟು ಕ್ಲೀನ್ ಮಾಡ್ತಾ ಶ್ರಾವಣಿ ಬೈಂದಿಟ್ಟು ಆಳಿ ತೆಗಿಯವ ಅಂತೀನಿ. ಔಷಧಿ ಹಚ್ಚಿಟ್ಟು ನಾನು ಇವಾಗ ಒಂದು ಚಟ್ನಿ ಮಾಡೋಕೆ ಶೇಂಗಾ ಹುರಿದು ಒಂದು 4 ದೋಸೆ ಪಡ್ಡು ಹಾಕ್ಕೊಂಡು ತಿಂತೀನಿ. ಊಟ ಚಕ್ರ ಬರಾಕತ್ತೈತಿ ಮನುಷ್ಯಾಗ ಏಟು ಆದರೂ ಅವ್ರು ಊಟಕ್ಕೆ ಹೇಳ್ಬಿಡ್ರಿ. ಈಗ ಅವ್ರು ಬಂದು ಎದುರ್ತಾರೆ ಮಾಡ್ತಾರೆ, ಹೋಗಲ್ಲ ಸ್ನೇಹಿತರೆ. ನಾನು ಬಂದ್ಯಾವ ಇಲ್ಲಿ ಎಷ್ಟು ಕತ್ಲು ಬರಾಕತ್ತಿ ವಿಡಿಯೋ ಯಾಕ ಬಾ ಕಡೆ ಎಲ್ಲಿ ಹೋಗಿದ್ದಿ? ಆಯ್ಯಾರಿ ಆಯ್ತು ಬರ್ಬೋ ಹೋಗಿ. ನಾವು ಏನು ತೇಜ್ ನೀನು ಕೈ ಕೊಟ್ಟು ಮುಂಜಾನೆ ಕೊಟ್ಟಿನಿಲ್ಲ ಆಯ್ಯಾರ ರೊಕ್ಕ, ಮತ್ತು ಒಯ್ಬೇಕಿಲ್ಲ ಉಣ್ಣಕ್ಕೂ ಊಟಕ್ಕೂ. ಬಾ ರೀ ಬುಕ್ ಸ್ವಲ್ಪ ಓದು, ಆಮೇಲೆ ಹಾಕಿ ಗದ್ಲ ಆಯ್ತೇವೆ. ಆಯರಿಂಗ್ ಗದ್ದಿರ್ಬೇಕು. ಇನ್ನೊಂದು ಅರ್ಧ ತಾಸು ಬಿಟ್ಟು ಗುಂಪ ಮತ್ತು ಗದ್ದು ಇರ್ತೈತೆ. ಇನ್ನೊಂದು ಸ್ವಲ್ಪ ಅರ್ಧ ತಾಸು ಬಿಟ್ಟು ಹಾಕಿ ಬರಾಕತ್ತಿ. ಎಲ್ಲಿ ಈ ಕಡೆ ಬಾ, ಡ್ರೆಸ್ ಹೆಂಗೆ ತೋರಿಸ್ ಬಾ. ಬುಕ್ಕ ಇಲ್ಲಿಟ್ಟು ಹೋಗಿಚ್ಚಿ, ನಾನು ಮುಕ್ಕೊಂಬಿಟ್ಟಿನಿ. ಹಿಂಗೆ ಮಾಡ್ದೆ ನೋಡಿ. ಶ್ರಾವಣಿ ಡ್ರೆಸ್ ಹೆಂಗೈತಿ ಹೌದೇನು? ಹೋಮ್ವರ್ಕ ಬರೀ ಒಂದು ಅರ್ಧ ತಾಸು ಅಷ್ಟು ಪೇಪರ್ದಾಗ ಯಾವ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ 3:30 ಆಗೈತೆ, ಮಳೆ ಬರಾಕತ್ತು. ನಾನು ಕೂಡ 2 ದೋಸೆ ಹಾಕ್ಕೊಂಡು ತಿಂದು ಚಟ್ನಿ ಮಾಡಿ, ಚಟ್ನಿ ಒಗ್ಗರಣೆ ಹಾಕಲಿಲ್ಲ, ಕೊಬ್ಬರಿ ಹಾಕಿ ಒಂದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕಿ ಮಾಡ್ಕೊಂಡು ತಿಂದೆ. ಮಳೆ ಬರಾಕತ್ತು, ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಶ್ರಾವಣಿ ಅಯ್ಯರಿ ಹಾಕಿ ಬರಾಕ ರೊಕ್ಕ ಕೊಟ್ಟು ಕಸಕದ್ದಿತ್ತು. ಅದು ನನ್ನ ಕೈ ಹೊಂಟಿದ್ಲಕ್ಕಿ ಮಳೆ ಬರಾಕತ್ತಲ್ಲ ಮಮ್ಮಿ ಹುಡ್ಕೊಂಡು ಆಮೇಲೆ ಹೋಗಿ ಅಯ್ಯರಿ ಹಾಕಿ ಬರ್ತೀನಿ ಅಂತೇಳಿ ತಂದು ನನ್ನ ಕೈಯಾಗ ಕೊಟ್ಟಳು. ಇನ್ನೂ ₹1 ನೋಡ್ತೀನಿ ತಡೆಯವ ಅನ್ನಕೈತೆ. ಹಂಗೆ ಹೊಂಟಿದ್ಲು, ಮುಂಜಾನೆ ಕೊಟ್ಟಿನಿ ಜಾಸ್ತಿ ಅರಿವ್ಯಾರಿ. ಈ ಮಳೆ ನಿಂತಿದ್ದು ಹೋಗಿ ಅಯ್ಯರಿ ಹಾಕಿ ಬರಲಿ ಸ್ನೇಹಿತರೆ. ಹೋಗಿ ನಮ್ಮ ಮನುಷ್ಯನ ಬಂದು ಲಗ್ನಕ್ಕೆ ಅಂತ ಹೇಳ್ತಾರೆ ಅವರು. ಅಯ್ಯರಿ ಹಾಕ್ಲಿಕ್ಕಂದು ಹೆಂಗಿರುತ್ತೆ ಹೇಳ್ರಿ. ಬನ್ನಿ ನೈಟಿ ಪಿಕೋ ಅದು ನೈಟಿ ಕಟ್ಟಿರು ನೈಟಿ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಮಳೆ ಬರಾಕತ್ತು, ಕರೆಂಟು ಹೋದು ಏನು ಮಾಡೋದು ನೋಡಿ. ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ನೋಡಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಸ್ನೇಹಿತರೆ. ಕರೆಂಟ್ ಬರಲೇ ಇಲ್ಲ, ಅಟೆ ಮಳೆ ಗಾಳಿ ಬಂದರೆ ಕರೆಂಟ್ ಹೋಗ್ಬಿಟ್ಟು ಹಳ್ಳಿ ಕಡೆ ಕರೆಂಟಿಂದ ಭಾಳ ತೊಂದರೆ ನೋಡಿ ಸ್ನೇಹಿತರೆ. 4 ನೈಟಿ ಕಟ್ ಮಾಡಿಟ್ಟಿನಿ, ತೋಳು ಭುಜ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಒಲಿ ಸ್ಟಿಚ್ ಮಾಡಬೇಕು. 4 ನೈಟಿಗೆ ಹಾಕ್ತೀವಿ ಒಂದೇ ನೋಡಿ. ಒಬ್ಬರು 4 ನೈಟಿ ಹಾಕ್ತೀವಿ ಒಂದೇ. ನಾನು ಅಂಗಳ ಕಸ ಹೊಡಿತೀನಿ. ಬನ್ನಿ ಸ್ನೇಹಿತರೆ, 6:30 ಟೈಮು. ಇಷ್ಟು ಎತ್ತಿರ್ತೀನಿ ರೀ. ಅಂಗಳ ಕಸ ಹೊಡಿ ಬಂದು ಇಷ್ಟು ಎತ್ತಿರ್ತೀವಿ ನೋಡಿ ಸ್ನೇಹಿತರೆ. ಅಂಗಳ ಕಸ ಹೊಡಿ, ಉಸು ಮನೆ ಕಸ ನೋಡಿಗಿದೆ, ಇಷ್ಟು ಎತ್ತಿಟ್ಟೆ ಎಲ್ಲ ಕ್ಲೀನ್ ಮಾಡಿ ನೋಡಿ. ಇವಾಗ ಕಾಣ್ತಿರ್ಬೇಕು. ಶ್ರಾವಣಿನೂ ದೇವ್ರ ಮುಂದೆ ದೀಪ ಹಚ್ಚಿ ದೇವಿಗೆ ಹಾಕಿನು. ಈ ಸೀರೆ ಎಷ್ಟು ಚಂದ ಐತೆ ನೋಡಿ ಸ್ನೇಹಿತರೆ. ಎಷ್ಟು ಚಂದ ಸೀರೆ ಡ್ಯಾಮೇಜ್ ಬಂದ್ಬಿಟ್ಟೈತೆ ನೋಡಿ. ವರ್ಕಿದ್ದು ಇವು ಖಾಲಿ ಆಗಿ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ಇವು ಸೀರೆ ಬೇಕ್ರಿ ಅಂತೇಳಿ. ವಿಡಿಯೋ ನೋಡಿ ಖಾಲಿ ಆಗ್ಯಾವ್ರಿ ಇವು. ಹಿಂಗಾಗಿ ನಮ್ಮ ತಂದ್ರೆ ಗ್ಯಾರಂಟಿ ತೋರಿಸ್ತೀರಿ ಸ್ನೇಹಿತರೆ. ಬನ್ನಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಐತಿ. ಇವಾಗ ಏನಿಲ್ಲ ನೋಡಿ, ಒಂದೆರಡು ಶೇಂಗಾ ಹುರಿದು ಎಲ್ಲ ಹಂಗೆ ಇಟ್ಟು ನೋಡಿ. ದೋಸೆದು ಎತ್ತು ಮಾಡ್ದಾಗಿಟ್ಟೆ. ಇವಾಗ ಏನಿಲ್ಲ ಸ್ನೇಹಿತರೆ, ಅವ್ರು ಉಣ್ತೀನಂದ್ರೆ 2 ದೋಸೆ ಮಾಡೋದು, ಚಟ್ನಿ ಮಾಡೋದು, ಕೊಡೋದು ನೋಡಿ. ನಾಳೆ ಶುಕ್ರವಾರ ಡಂಗ್ರ ಹೊಡ್ಯಾಕತ್ತು. ನಮ್ಮ ಹಳ್ಳಿ ಕಡೆ ಏನೋ ಡಂಗ್ರ ಹೊಡೋದು ಹೇಳ್ತಾಳೆ. ಇವಾಗ ಊರಾಗ ಏನಾರ ವಾರ ಹಿಡೀಲಿ, ಜಾತ್ರೆ ಇರಲಿ, ಮತ್ತು ಏನಾರ ವಾದರ ಇಲ್ಲರಿ ಕಾರ್ಯಕ್ರಮ ಊರಾಗ ಶುಕ್ರವಾರ ವಾರ ಹಿಡಿತಾರೆ. ಕುಟ್ಟೋದಿಲ್ಲ, ಬಿಸೋದಿಲ್ಲ, ನೀರು ತುಂಬೋದಿಲ್ಲ ಅಂತೇಳಿ ಡಂಗ್ರ ಹೊಡೋರು. ನಾಳೆಗೆ ಶಾವಿಗೆ ತರಕ ಮರಳಕ್ಕೆ ಹೋಗ್ಬೇಕಂತ ಮಾಡೀವಿ. ಏನಾಗುತ್ತೆ ಯಾಕಮ್ಮ ಬಾಂಡ್ರಿ ಬಿಡ್ಕೊಂಡ ನೀವ ಬರ್ರಿ ಒಳಗೆ ಬರ್ರಿ. ಅಟ್ಟು ಓಡ್ಯಾಕೆ ಬಂದ್ರಿ ಬಾಚಿನಿ ಬಂಡ್ರ ಗುಡಿಯಾಗ ಹುಷಿಲ್ಲಪ್ಪ.
ಹಾಂ ಹಿಂಗ ಹಾಂ ಹೆಂಗೆ 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 ಹಿಂಗ ಹಾಂ ಹಿಂಗ ಹುಚ್ಚಿಗಂಡಿ ಟಕಳ ಯಾರು ನೀನೇಪ್ಪ ಏ ಬಾರೋ ಇಲ್ಲಿ ನೀ ಯಾರು ನೀ ಟಕಳೆ ಅಲ್ಲ ಶೇಕ್ ಇದು ಕೊಡ್ತಪ್ಪ ನನ್ನ ಕೈಯಾಗ ಪಿ ಓ ನೀನು ಪಿ ನೀ ಟಕಳೆ ಅಲ್ಲ ಮತ್ತು ಯಾರು ನೀನು ಆಕಿ ಟಕಳಿನಕ್ಕಿ ಅಲ್ಲ ನಂಗೆ ಕೂಲ್ ಆಗ್ತದೆ ನೋಡಿ ಅಯ್ಯ ನಾಳೆ ಬೋಸ್ ನಿಂತಿಡಿಯೋ ನಾಳೆ ಗೋಶ್ ಆಗಿತ್ತ ಮೇಲೆ ಹೋಗಿ ಶಾವಿಗೆ ಉಣ್ತಿರವಲ್ಲ ಶಾವಿಗೆ ಉಣ್ತಾರೆ ಅವ್ರು ನನಗೂ ಜೀವ ಹಾಂ ಹಾಂ ನೀವು ಹೋಗಪ್ಪ ಗಾಡಿ ಬೈಕ್ ಹೋಗೋಣ ಬೈಕ್ ಹೊಡ್ಯಾಕೆ ಬರ್ತಾರೆ ಹ್ಞೂ ಬೈ ನಾನು ನೈಟಿ ಇದು ಪ್ಯಾಂಟ್ ಹಚ್ಚ ಏನು ಸಿಕ್ಕೈತಿ ಪ್ಯಾಂಟ್ ಅಲ್ಲೇ ಹಚ್ಚಿಬಿಡು ಅಲ್ಲೇ ಹಚ್ಚಿ ನನ್ನ ಕಡೆ ಮಾರಿ ಮಾಡು ನಾನು ಇವು 4 ನೈಟಿ ಟಿಚ್ ಮಾಡ್ತೀನಿ ಇವು ತುಂಬಿಟ್ಟಿದ್ದೀನಿ ರೀ ಕಸ ಹೊಡೆದಾಗ ಮತ್ತೆ ತೊಗೊಂಡು ಟಿಚ್ ಮಾಡ್ಬೇಕು ನೋಡಿ ಇನ್ನೀ ಕದಾಕ ಇವು ಹೊಳಿ ಬರ್ತಾವೆ ಇವಕ್ಕೂ ಸ್ವಾಮಿ ಅಡ್ಡಾಡಕ್ಕೆ ನಡ್ಯಾಕೆ ಚೆಲ್ಲ ಮಾಡ್ತೈತೇನು ದೊಡ್ಡರು ಮಾಡ್ಬೇಕು ಅವ್ರನ್ನ ಪ್ರಾಕ್ಟೀಸ್ ಮಾಡಕ್ಕೆ ತೀಡ್ತಾನೆ ತಡಿ ತಿದ್ದಾನೆ ಅದ್ರ ಮ್ಯಾಗ ತೀಡಪ್ಪ ಹಾಕಿ ಹೆಂಗೆ ಬರ್ದೋಡು ಅದ್ರ ಮ್ಯಾಗ ತೀಡು ಅದ್ರ ಮ್ಯಾಗ ಹಾಕಿ ಹೆಂಗೆ ಬರ್ದ ಹಿಂಗ 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 ಮಾಡ ತೀಡು ತೀಡು ಇಲ್ಲಿ ಮ್ಯಾಗ ಹಿಂಗ ಬರ್ಸಕ್ ಬರ ತೊಂಬಲ್ಲ ಹಿಂಗ್ರಿ ಇವಕ್ಕೂ ಸ್ವಾಮಿ ಅಡ್ಡಾಡಕ್ಕೆ ನಡ್ಯಾಕೆ ಚೆಲ್ಲ ಮಾಡ್ತೈತೇನು ದೊಡ್ಡರು ಮಾಡ್ಬೇಕು ಅವ್ರನ್ನ ಪ್ರಾಕ್ಟೀಸ್ ಮಾಡಕ್ಕೆ ತೀಡ್ತಾನೆ ತಡಿ ತಿದ್ದಾನೆ ಅದ್ರ ಮ್ಯಾಗ ತೀಡಪ್ಪ ಹಾಕಿ ಹೆಂಗೆ ಬರ್ದೋಡು ಅದ್ರ ಮ್ಯಾಗ ತೀಡು ಅದ್ರ ಮ್ಯಾಗ ಹಾಕಿ ಹೆಂಗೆ ಬರ್ದ ಹಿಂಗ 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 ಮಾಡ ತೀಡು ತೀಡು ಇಲ್ಲಿ ಮ್ಯಾಗ ಹಿಂಗ ಬರ್ಸಕ್ ಬರ ತೊಂಬಲ್ಲ ಹಿಂಗ್ರಿ ನೋಡಿ ಸ್ನೇಹಿತರೆ ಇವು 2 ನೈಟಿ ಟಿಚಿಂಗ್ ಮಾಡಿದೆ ಇವ ಮೈಯಾಗ ಕಾಲಾಗ ಇವು ಆತಿ ನೈಟಿ ನೋಡಿ ಕರೆಕ್ಟ್ ಐತಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಏನೋ ಮಿಸ್ಟೇಕ್ ಇತ್ತಂದ್ರೆ ಹಿಡ್ಕೊಂಡ್ಬಿಡ್ಬೇಕು ನೋಡಿ ಎಲ್ಲ ತೋಳು ಹಚ್ಚಿದೆ ಎಲ್ಲ ಮಾಡಿ ನೋಡಿ ತೋಳು ಕಟ್ಟಿಂಗ್ ಮಾಡ್ಕೊಂಡು ಭುಜ ತೋಳು ಕಟ್ ಮಾಡಿ ಹಚ್ತೀನಿ ರೀ ನಾನು ತಿದ್ದಕಾಯ್ತನಾ ಹಿಂಗೆ ಹೇಳಿದೆ ಹೇಳ್ಕೊಟ್ಟೆ ಹಿಂಗೆ ಹಿಂಗೆ ಮಾಡಕತ್ತ ಹೇಳ್ಕೊಡು ಇಬ್ರು ಅದ್ರ ಬಿಡ ಸಾಕು ಬನ್ನಿ ಸ್ನೇಹಿತರೆ ಅವ್ರ ಕೆಲಸ ಅವ್ರು ಮಾಡಿ ನನ್ನ ಕೆಲಸ ನಾನು ಮಾಡ್ತೀನಿ ರೀ ನಮ್ಮದು ಕೆಲಸ ರಗಾಡ ಐತೆ ಮಾಡಿದ ಇವತ್ತು ಬಟ್ಟೆ ಬಾಂಡೆ ಮಾಡಿ ನೋಡಿ ಅಲ್ಲಿ ನೋಡ್ತಿಕ್ಕ ನೋಡಿ ಸ್ನೇಹಿತರೆ ಇವು ನೈಟಿ ಹಿಡಿದಾಗ 4 ನೈಟಿ ಹಿಡಿದೆ ಇವರು ಅಮರ್ಕ ಬರೋದು ಕುಂತು ನೋಡಿ ಕುಂತ 4 ನೈಟಿ ಪಿಚ್ ಮಾಡಿ ನೋಡಿ ಸ್ನೇಹಿತರೆ ಇವು ಮ್ಯಾಕ್ ಮಾಡೋ ಇಟ್ಬಿಡವ ಸರಿಸ್ಬಿಡಿ ಮಾಡಿದಾಗ ಅವ್ರು ಅದನ್ನು ನೈಟಿ ಇಟ್ಬಿಟ್ಟಿದ್ರ ಅದಕ್ಕೆ ತರಿಸಿ ಮತ್ತು 2 ಲಂಗ ವ್ಯಾಪಾರ ಅದು ಬಟ್ಟೆ ಗಿರಕ್ಕೆ ಬೈದು 2 ಲಂಗ ಕೊಟ್ಟೆ 7 ಉಳಿತೋಡಿ ಐಸ್ ಇಟ್ಕೋಬೇಕಂದ್ರೆ ಎಲ್ಲ ಹೊಡಿದಕ್ಕೆ ಐಸ್ ತರಿಸಿದೆ ಕರ್ಗಿ ಹಿಂಗೆ ಹೋಗೋದು ಬಿಟ್ಟು ನೋಡಿ ಸ್ವಲ್ಪ ಹಿಡಿದಾಗ ಇವು ತಿನ್ನೋದು ದೊಡ್ಡ ನಾನು ಬನ್ನಿ ಸ್ನೇಹಿತರೆ ಒಂದು ಅಡುಗೆ ಮಾಡ್ತೀನಿ 8 ಗಂಟೆಗೆ ಟೈಮ್ ಇಟ್ಟು ಅಡುಗೆ ಮಾಡಿ ಏನಾರ ಅಡುಗೆ ಮಾಡಿ ತಿಂದು ಉಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಈ ಸ್ನೇಹಿತರೆ ಎಲ್ಲರದು ಊಟ ಆಯಿತು ಏನು ಮಾಡಲಿಲ್ಲ 1-2 ದೋಸೆ ಮಾಡಿದೆ ಯಾಕಂದ್ರೆ ಅವರು ಅಲ್ಲೇ ಉಂಡು ಬೈದಿಲ್ಲ ನಮ್ಮ ಮಧ್ಯಾಹ್ನದಾಗ ಒಂದು ಅರ್ಧ ದೋಸೆ ತಿನ್ಬೇಕಂದ್ರೆ ಬಾಯಿ ತರಲಿಲ್ಲ ಹಿಂಗಾಗಿ ಇನ್ನೇಗ 2 ದೋಸೆ ಮಾಡಿದೆ ಚೀನಿ ಅರ್ಧ ಉಂಡಾರ ನಾವು ಒಂದು ಉಂಡಿ ನೋಡಿ ಮಾಡ್ಕೆ ಚಟ್ನಿ ಮಧ್ಯಾಹ್ನದಾಗ ಇತ್ತು ಸ್ನೇಹಿತರೆ ಹಿಂಗಾಗಿ ಅದೇ ಚಟ್ನಿ ತಿಂದ್ವಿ ಮತ್ತು ಚಟ್ನಿ ಮಾಡಿಲ್ಲ ಮುಂಜಾನೆ ಪಡ್ ಮಾಡಿರೋ ಎಟ್ಟಾಕಿಟ್ಟು ಹಂಗೆ ಐತೆ ಅದನ್ನು ಮುಂಜಾನೆ ಬಿಟ್ಟು ಮಿಕ್ಸರ್ಗೆ ಹಾಕಿದ್ದು ಪುಟ್ಟ ನೀರು ಹಾಕಿ ಮ್ಯಾಗ ಅರ್ಬಿ ಹೊಚ್ಚಿ ಇಟ್ಟು ನೋಡಿ ಪುಟ್ಟ ನೀರು ಹಾಕಿ ಅರ್ಬಿ ಹೊಚ್ಚಿ ಇಟ್ಟು ನೋಡಿ ಗ್ಯಾಸಿನ ಕಟ್ಟಿ ಮ್ಯಾಗ ಇಟ್ಟು ಮ್ಯಾಗ ಒಂದು ತಳ ಅರ್ಬಿ ಹಚ್ಚೀನಿ ಫ್ರಿಜ್ ಇಲ್ಲಾರ್ಕ ಪುಟ್ಟ ನೀರು ಹಾಕಿ ಅರ್ಬಿ ಹೊಚ್ಚಿ ಹುಳಿ ಆಗ ಇಟ್ಟಂತ ಇಟ್ಟೀನಿ ಇವಾಗ ಏನೈತೆ ಸ್ನೇಹಿತರೆ ಶ್ರಾವಣಿ ನಾವು ಮಲ್ಕೋಬೇಕು ಒಂದಿಷ್ಟು ಸ್ವಲ್ಪ ಐಸ್ ತಂದು ಕೊಟ್ಟರು ಇಟ್ಕೊಂಡು ಮುಕ್ಕೊಂಡಿನಿ ಅವು ನೀರು ಮ್ಯಾಕೆ ಹೋಗ್ಬೇಕು ನೋಡಿ ಸಜ್ಜೆದಾಗ ಒಯ್ಬೇಕು ಮ್ಯಾಗ ಮುಚ್ಚಾಡಿ ಚರಿಗೆ ನೀರು ಲೈಟ್ ತೆಗಿ ಅಡುಗೆ ಮೇಲೆ ಲೈಟ್ ತೆಗಿ ಕದಾಕು ಬನ್ನಿ ಸ್ನೇಹಿತರೆ ಮತ್ತು 120 ರೂಪಾಯಿ ಟಿಚ್ ಮಾಡಿದೆ 4 ನೈಟಿ ಹಿಡಿದೆ 120 ರೂಪಾಯಿ ಆಯ್ತು ನೋಡಿ 30 ರೂಪಾಯಿಗೆ ಒಂದು ನೈಟಿ ಮಾಡಿದ್ರೆ ಯಾವಾಗಾರ ಆಗುತ್ತೆ ಸ್ನೇಹಿತರೆ ಮಾಡ್ಲಾರ್ಕ ಅಲ್ಲೋ ಅಂತ ಕುಂದ್ರು ಅಲ್ಲಿ ಹೊಡ್ತಿತ್ತು ಹಂಗೆ ಅದ್ರಾಗನೇ ಹಿಡಿದು ನೋಡಿ ಮಾಡಲೇಬೇಕು ರೀ ನಾವು ಕಷ್ಟಪಟ್ರೆ ಸುಖ ಸಿಗೋದು ಕಷ್ಟಪಡ್ಲಿಕ್ಕೆ ಸಿಗೋಲ್ಲ ನಾವು ಅಲ್ಲಿ ಹೋಗಿ ಕುಂತ್ರೆ ಯಾವುದು ಆಗೋಲ್ಲ ಮತ್ತು ನಾಳೆ ಶಾವಿಗೆ ತರಕೊಂಡು ಹೋಗ್ಬೇಕು ಅವ್ರು ಆಗ ಇನ್ನೇನು ನೈಟಿ ಅದಾವ ರೀ ಅಕ್ಕಿ ಅವು ಇಲ್ಲೇ ಬೈದ್ಲು ಅವ್ರು ನಾಳೆ ಬಂದು ಹಿಡಿಬೇಕು ಅವು 4 ಹಿಡಿದು ಕಂಪ್ಲೀಟಾಗಿ ಒಬ್ರು ಕಾಲ ಮಡಚಬೇಕು ನೋಡಬೇಕು ಸ್ನೇಹಿತರೆ ಹೆಂಗಾಗತ್ತಾರ ನಾಳೆ ಮಾತ್ರ ಶಾವಿಗೆ ತರಕ್ಕೆ ಜವಾರಿ ಗೋಧಿ ಮಾಡ್ತಾರೆ ಅಂತಲ್ಲಿ ಮರೊಳಗ ಒಂದು 5 ಕಿಲೋ ತಂದ್ರೆ ಆ ಶಾವಿಗೆ 5 ಕಿಲೋ 10 ಕಿಲೋ ಶಾವಿಗೆ ತಂದ್ರೆ ಮನೆ ಮಕ್ಳು ಅದಾವ್ರಿ
ಯಾವಾಗಾರ ನಮಗೂ ಬಟ್ಟೆ ಹಿಂಗೆ ಹೊಲಿದು ಪಲ್ದು ಹಿಂಗೆ ಬಟ್ಟೆ ಗಿರಾಕಿ ಪರಕಿದ್ದಾಗ ಕಳತೆ ತಮ್ಮ ಹೊರಗೆ ಕದಾಕ್ತೇವೆ ತಮ್ಮ ನೋಡಿ ಸ್ನೇಹಿತರೆ, ಇವಾಗ ಅದು ಸ್ವಲ್ಪ ಐಸ್ ಇಟ್ಟಿನಲ್ಲ ಕಮ್ಮಿ ಆಗೈತ್ರಿ. ಇನ್ನೊಂದು ಸ್ವಲ್ಪ ಐಸ್ ತೊಂಬ ಕಸಿನ ಅವ್ರು ಕೊಡ್ತಾರೆ. ಒಮ್ಮೆ 5 ಇಂತಿಂತಾವು 5 ಕಣ್ಣೆ ಕೊಟ್ಟಿದ್ರಿ. ಕರಿ ಬಿಡ್ತಾರೆ ಸ್ನೇಹಿತರೆ, ಅದು ಏನು ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಇವತ್ತು ಒಂದು 4 ಸೀರೆ, ಒಂದು 4 ಹುಡ್ರ ಪ್ಯಾಂಟು, ಒಂದು 2 ಲಂಗ, ಒಂದು ಟಾಪು ವ್ಯಾಪಾರ ಆಗೈತೆ ನೋಡಿ. ಇವತ್ತು ಬಟ್ಟೆ ವ್ಯಾಪಾರ ಚಲೋ ಆಯ್ತು ರೀ. ಎಲ್ಲ ಕೂಡಿ ಒಂದು 2,000 ರೂಪಾಯಿ ವ್ಯಾಪಾರ ಆಗೈತೆ ನೋಡಿ. ಇವತ್ತು ಆದ್ರೆ ಅಮೌಂಟ್ ಮಾತ್ರ ಕೈಯಾಗ ಬಂದಿಲ್ಲ. ಉದ್ರಿ ನೋಡಿ, ಹಳ್ಳಿ ಕಡೆ ಅಂದ್ರೆ ಉದ್ರಿ ಇದ್ದಂಗಲ್ರಿ. ಬಾ ಶ್ರಾವಣ, ಚಿಲ್ಕ ಹಾಕ್ಬೇಡ, ಹಾಕಿ ಬರಲಿ. ಬಾ ಎಲ್ಲರಿಗೆ ಹಾಯ್ ಹೇಳ. ಬಾ 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 ಬಾಯ್ ಸ್ನೇಹಿತರೆ, ಎಲ್ಲರಿಗೆ ಗುಡ್ ನೈಟ್. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಮತ್ತು ನಾಳೆಗೆ ಎಲ್ಲಿಗೆ ಓದ್ತೀನಿ ಏನಿಲ್ಲ, ಶಾವಿಗೆ ತರಕ್ಕೆ ಹೋದ್ರೆ ಎಲ್ಲ ವಿಡಿಯೋನು ಶೇರ್ ಮಾಡಿರ್ತೀನಿ. ಓದ್ತೀನಿ, ಹೋದ್ರೆ ವಿಡಿಯೋ ಶೇರ್ ಮಾಡಿರ್ತೀನಿ. ನೋಡಿ ಸಪೋರ್ಟ್ ಮಾಡ್ಯಾರ. ಶಾವಿಗೆ ವಿಡಿಯೋ ಮಾಡೋದಾರ ಮಾಡಿರ್ತೀನಿ. ನಮ್ಮ ಅಕ್ಕ, ನಮ್ಮ ನೆಗೆ ಹಿರೇಕಿ, ನಮ್ಮ ಬಾವುನಿ ಅಂತಿ ನಾನು ಹೊಂಟೀವಿ ನಾಳೆ ಶಾವಿಗೆ ತರಕ್ಕೆ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಹೆಂಗೆ ಬರುತ್ತೆ ಅಂತ ಕಮೆಂಟ್ ಹಾಕಿ. ವಿಡಿಯೋ ಮಿಸ್ ಮಾಡೋದು ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇದೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಯಾರಾದರೂ ಜಾಯಿನ್ ಬಟನ್ಗೆ ಜಾಯಿನ್ ಆಗಬೇಕಂದ್ರೆ ಡಾಲರ್ ಅಕೌಂಟ್ ಹಾಕ್ತಿಲ್ಲ, ಪೇಮೆಂಟೂ ಆಗ್ತಾಯಿಲ್ಲ. ಡಾಲರ್ ಅಕೌಂಟ್ ಆಗಬೇಕಂದ್ರೆ ನೀವು ಸಪೋರ್ಟ್ ಮಾಡಿ. ಅಷ್ಟು ಜಾಯಿನ್ ಆಗಿ ಜಾಯಿನ್ ಬಟನ್ಗೆ ಮೆಂಬರ್ಶಿಪ್ ತೊಗೊಳ್ಳಿ, ಜಾಯಿನ್ ಆಗಿ. ತೊಗೊಂಬಂದು ನೋಡಿ ಸ್ನೇಹಿತರಾಗ 5 ಕೊಟ್ಟಿದ್ರೆ 2 ಕೊಟ್ರೆ. ಬನ್ನಿ ಸ್ನೇಹಿತರೆ, ಹೋಗೋಣ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.